ಪ್ರಬಂಧ ರಚನೆ. ಸಂಪರ್ಕ ಸಾಧನಗಳು. ಪ್ರಬಂಧದಲ್ಲಿ ಸಂಪರ್ಕ ಸಾಧನಗಳು ಯಾವುವು? ರೇಡಿಯೋ, ದೂರದರ್ಶನ, ಅವೆಲ್ಲ ಸಂಪರ್ಕ ಸಾಧನಗಳು. ವೃತ್ತಪತ್ರಿಕೆ. ವಿಜ್ಞಾನಿಗಳು ತ್ಯಾಗಜೀವಿಗಳು, ಶ್ರಮಜೀವಿಗಳು. ಅವರ ಜನತೆಯ ಅನುಕೂಲಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಾಗಿ ಇಟ್ಟಿದ್ದಾರೆ. ವರ್ಷಾನುಗಟ್ಟಲೆ ಸಂಶೋಧನೆ ಮಾಡಿ ಏನಾದರೂ ಒಂದು ಅದ್ಭುತವನ್ನು ಕಂಡುಹಿಡಿದಿದ್ದಾರೆ. ವಿದ್ಯುತ್ ಶಕ್ತಿ, ರೈಲು, ಬಸ್ಸು, ವಿಮಾನ, ಟೆಲಿಫೋನ್, ರೇಡಿಯೋ, ಟೆಲಿವಿಷನ್, ಕಂಪ್ಯೂಟರ್ ಹೀಗೆ ನೂರಾರು ಯಂತ್ರಗಳನ್ನು ಕಂಡುಹಿಡಿದಿದ್ದಾರೆ. ವೈಜ್ಞಾನಿಕ ಸಾಧನೆಯ ಫಲವಾಗಿ ನಮ್ಮ ಜೀವನ ಸುಲಭವಾಗಿ ಸರಳವಾಗುತ್ತಿದೆ. ಬಸ್ಸು, ರೈಲು, ವಿಮಾನ ಅದಿರೋದ್ರಿಂದ ನಮ್ಮ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗೋಕ್ಕೆ, ಪ್ರಯಾಣ ಮಾಡೋಕ್ಕೆ ನಮಗೆ ತುಂಬ ಸುಲಭ ಆಗ್ತಾಯಿದೆ. ಸಾರಿಗೆ ಬಗ್ಗೆ ಒಂದು ಚಿಕ್ಕದಾದ ಒಂದು ಪರಿಚಯ. ಸಂಪರ್ಕ ಬಸ್ಸು, ಕಾರು, ರೈಲು, ಸ್ಕೂಟರ್, ಸೈಕಲ್ ಹೀಗೆ ನಾನಾ ಬಗೆಯ ವಾಹನಗಳಿವೆ. ಇದನ್ನು ನಾವು ಸಾರಿಗೆಗೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ನಾವು ಹೋಗಲು ಈ ಏನಿದೆ ವಾಹನಗಳು ಸಹಾಯ ಆಗುತ್ತೆ. ಆಕಾಶದ ಮಾರ್ಗದ ಪ್ರಯಾಣಿಕ ವಿಮಾನಗಳು, ಸಮುದ್ರ ಮಾರ್ಗ ಪ್ರಯಾಣಕ್ಕೆ ಹಡಗುಗಳಿವೆ. ಇದು ಸಾರಿಗೆ ಸಂಪರ್ಕಕ್ಕೆ ಇದು ಸಹಾಯವಾಗುತ್ತೆ. ದೂರವಾಣಿ ಒಂದು ಸುಲಭ ಸಂಪರ್ಕ ಸಾಧನವಾಗಿರುವುದರಿಂದ ದೂರವಾಣಿ ಅಂದರೆ ಮೊಬೈಲ್ ಆಗಿರ್ಬೋದು. ಎಲ್ಲ ಸರ್ಕಾರಿ, ಖಾಸಗಿ ಕಾರ್ಯಾಲಯಗಳು, ಮನೆಯವರು, ವ್ಯಾಪಾರಸ್ಥರು ಹೀಗೆ ಎಲ್ಲರೂ ದೂರವಾಣಿಯ ಸೌಕರ್ಯವನ್ನು ಹೊಂದಿದ್ದಾರೆ. ಇವಾಗ ಎಲ್ಲ ಮನೆಯಲ್ಲೂ ಸಹ ಫೋನ್ ಇದೆ. ನಾವು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಫೋನಿನ ಮೂಲಕ ನಾವು ಒಂದು ವಿಚಾರವನ್ನು ನಾವು ಶೇರ್ ಮಾಡ್ಕೋಬೋದು. ಇದರಿಂದ ಜನರಿಗೆ ತುಂಬ ಪ್ರಯೋಜನವಾಗಿದೆ. ಟೆಲಿಫೋನನ್ನು ಕಂಡುಹಿಡಿದವರು ವಿಜ್ಞಾನಿ ಯಾರು? ಅಲೆಕ್ಸಾಂಡರ್ ಗ್ರಹಾಂ ಬೆಲ್. ಅದೇ ಟೆಲಿಫೋನ್ ಅಂದರೆ ದೂರವಾಣಿಯನ್ನು ಕಂಡುಹಿಡಿದವರು ಯಾರು? ಅಲೆಕ್ಸಾಂಡರ್ ಗ್ರಹಾಂ ಬೆಲ್ ಅನ್ನೋ ಒಬ್ಬ ವಿಜ್ಞಾನಿ ಕಂಡುಹಿಡಿದಿದ್ದಾನೆ. ರೇಡಿಯೋ ಇದು ಸಹ ಒಂದು ಸಂಪರ್ಕ ಸಾಧನ. ರೇಡಿಯೋ ಅನ್ನೋದು ತುಂಬ ಸರಳವಾದ, ತುಂಬ ಉಪಯುಕ್ತವಾದ ಸಂಪರ್ಕ ಸಾಧನವಾಗಿದೆ. ರೇಡಿಯೋ ನಮಗೆ ತುಂಬ ಹೆಲ್ಪ್ಫುಲ್ ಒಂದು ಸಾಧನ ಅಂತಲೇ ಹೇಳ್ಬೋದು. ಪ್ರಾರಂಭದಲ್ಲಿ ರೇಡಿಯೋಗಳು ಸ್ವಲ್ಪ ದೊಡ್ಡ ಗಾತ್ರದಲ್ಲಿ ಇರುತ್ತಿದ್ದವು. ಸ್ಟಾರ್ಟಿಂಗಲ್ಲಿ ರೇಡಿಯೋಸು ತುಂಬ ದೊಡ್ಡದಾಗಿರ್ತಾಯಿದ್ವು, ಕೈಯಲ್ಲಿ ಹಿಡ್ಕೊಂಡು ಹೋಗೋಷ್ಟು ದೊಡ್ಡದಾಗಿರ್ತಾಯಿದ್ವು. ಈಗ ಸಣ್ಣ ಆಕಾರಗಳಲ್ಲಿ ತಯಾರಾಗುತ್ತಿವೆ. ಇವಾಗ ನಾವು ಮೊಬೈಲ್ ಫೋನಲ್ಲೂ ಸಹ ರೇಡಿಯೋನ ಹಾಕ್ಕೊಂಡು ಕೇಳ್ಬೋದು. ಮೊಬೈಲ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಗೊಂಡೋಗೋದ್ರಿಂದ ನಾವು ಯಾವಾಗ ಬೇಕಾದರೂ FM ಇದು ಹಾಕ್ಕೊಂಡು ನಾವು ಕೇಳ್ಕೊಬೋದು. ರೇಡಿಯೋದಲ್ಲಿ ನಾನಾ ಬಗೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ರೇಡಿಯೋದಲ್ಲಿ ಯಾವ ಒಂದು ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ ಅಂದರೆ ದೇಶ ವಿದೇಶಗಳ ಸುದ್ದಿಗಳು, ಕಲೆ, ಸಾಹಿತ್ಯ ಹಾಗೂ ಸಂಗೀತ ಕಾರ್ಯಕ್ರಮಗಳು, ಮಕ್ಕಳ ಕಾರ್ಯಕ್ರಮಗಳು, ಮಹಿಳಾ ಕಾರ್ಯಕ್ರಮಗಳು ಮುಂತಾದ ಕಾರ್ಯಕ್ರಮಗಳು ನಾವು ರೇಡಿಯೋದಲ್ಲಿ ಕೇಳಿಸ್ಕೋಬೋದು. ವೃತ್ತಪತ್ರಿಕೆ, ನ್ಯೂಸ್ ಪೇಪರ್. ಇಂದಿನ ಯುಗದಲ್ಲಿ ಸುದ್ದಿ ಸಮಾಚಾರ ಪತ್ರಿಕೆಗಳಿಗೆ ತುಂಬ ಮಹತ್ವ ಸ್ಥಾನವಿದೆ. ನಮಗೆ ಎಷ್ಟೇ ಮೊಬೈಲ್ ಫೋನ್ ಯೂಸ್ ಮಾಡಿದ್ರು, ಎಷ್ಟೇ ರೇಡಿಯೋ ಕೇಳಿದ್ರು ಸಹ ನ್ಯೂಸ್ ಪೇಪರ್ಗೆ ಇಂಪಾರ್ಟೆನ್ಸ್ ಕೊಟ್ಟೇ ಕೊಡ್ತೀವಿ. ಅದು ಇದ್ದೇ ಇದೆ ಅಲ್ಲದೆ ಜಿಲ್ಲಾ ಮಟ್ಟ ಹಾಗೂ ನಗರ ಪಟ್ಟಣಗಳ ಮಟ್ಟದಲ್ಲಿ ಸ್ಥಳೀಯ ಪತ್ರಿಕೆಗಳು ಇವೆ. ಪತ್ರಿಕೆಗಳಲ್ಲಿ ಯಾವ್ಯಾವ ಟೈಪ್ಸ್ ಆಫ್ ಪತ್ರಿಕೆ ಇದೆ ಅಂದರೆ ಮಾಸಪತ್ರಿಕೆ, ವಾರಪತ್ರಿಕೆ, ದಿನಪತ್ರಿಕೆ ಹೀಗೆ ಮುಂತಾದ ರೀತಿಯ ಪತ್ರಿಕೆಗಳು ಇವೆ. ಸರ್ಕಾರದ ಸುದ್ದಿಗಳು, ಸರ್ಕಾರದ್ದು ಏನಾದರೂ ಇನ್ಫಾರ್ಮೇಷನ್ ಇರ್ಬೋದು, ಖಾಸಗಿ ಪ್ರೈವೇಟ್ ಅವ್ರದ್ದು ಇನ್ಫಾರ್ಮೇಷನ್ ಇರ್ಬೋದು, ಅದು ನಮಗೆ ಬೇಗ ಗೊತ್ತಾಗುತ್ತೆ. ದೇಶ ಸುದ್ದಿಗಳು, ಕತೆ, ಕಾದಂಬರಿ, ವಸ್ತುಗಳ ಜಾಹೀರಾತುಗಳು, ಅಡ್ವರ್ಟೈಸ್ಮೆಂಟು, ದಿನದ ಭವಿಷ್ಯ ಮುಂತಾದ ಸುದ್ದಿ ಸಮಾಚಾರ ಪತ್ರಿಕೆಗಳು ಪ್ರಕಟವಾಗುತ್ತವೆ. ಪತ್ರಿಕೆಗಳಲ್ಲಿ ನಾರ್ಮಲಾಗಿ ಇದೆಲ್ಲ ಅದರಲ್ಲಿ ಪ್ರಕಟ ಆಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.